ಇನ್ನು ದಿಲೀಪ್ ಅವರ ಈಗ ಸಾವಿನ ಬೆನ್ನಲ್ಲೇ ಕನ್ನಡದ ಖ್ಯಾತ ನಿರ್ದೇಶಕರೊಬ್ಬರು ಮತ್ತು ನಟರೊಬ್ಬರು ಕೊನೆಯ ಸೆಳೆದಿರುವಂಥದ್ದು ಮತ್ತು ಇದೀಗ ಆತ್ಮಹತ್ಯೆಗೆ ಕೂಡ ಶರಣಾಗಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಇನ್ನು ಯಾರೊಬ್ಬ ಈ ನಟ ಅಂತ ನೋಡೋಣ ಬನ್ನಿ. ಅದಕ್ಕೂ ನಾವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಿನಿಮಾ ರಂಗದಲ್ಲಿ ಒಂದಲ್ಲ ಒಂದು ರೀತಿ ಸಾವು ನೋವುಗಳು ಸಂಭವಿಸ್ತಾ ಇರುವಂಥದ್ದು. ಇದೀಗ ಆತ್ಮಹತ್ಯೆಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿರುವಂಥದ್ದು, ಹೃದಯಘಾತದಿಂದ ಸಾವಿನಪ್ಪುತ್ತಿರುವಂಥ ಸಂಖ್ಯೆ ಹೆಚ್ಚಾಗಿರೋದು. ಅದರಲ್ಲೂ ಕೂಡ ಕನ್ನಡದ ಖ್ಯಾತ ನಟ ನಿರ್ದೇಶಕ ಆದಂಥ ಗುರುಪ್ರಸಾದ್ ಅವರು ಬಿಗ್ ಬಾಸ್ನಲ್ಲಿ ಕೂಡ ಕಾಣಿಸಿಕೊಂಡಿದ್ದಂಥ ಅತಿ ದೊಡ್ಡ ಕಲಾವಿದರು ಅಂತ ಹೇಳ್ಬೋದು, ಮತ್ತು ನಟರು ಅಂತ ಹೇಳ್ಬೋದು, ಮತ್ತು ಖ್ಯಾತ ನಿರ್ದೇಶಕರು ಕೂಡ ಹೌದು, ಮತ್ತು ಮಠ ಸಿನಿಮಾದ ನಿರ್ಮಾಪಕರು ಕೂಡ ಇವರು ಆಗಿದ್ದರು. ಇಂಥ ಅದ್ಭುತವಾದಂಥ ಸಿನಿಮಾ ನಿರ್ದೇಶಕ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದು ಕೂಡ ಇವರ ದೇಹ ಕೊಳೆತಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು. ಅಂದರೆ ಗುರುಪ್ರಸಾದ್ ಅವರು ಆತ್ಮಹತ್ಯೆಗೆ ಶರಣಾಗಿ ಸುಮಾರು 1 ವಾರಗಳು ಕಳೆದಿವೆ. ವಾಸನೆ ಬರ್ತಿದ್ದನ್ನು ನೋಡಿ ಸದ್ಯ ಅಕ್ಕಪಕ್ಕದವರ ಪೊಲೀಸರಿಗೆ ತಿಳಿಸಿದಾಗ ಬಂದು ತೆಗೆದು ನೋಡಿದಾಗ ಗೊತ್ತಾಗಿದ್ದು ಈಗಾಗಲೇ ಅವರು ಸಾವನ್ನಪ್ಪಿ 1 ವಾರಗಳು ಕಳೆದಿವೆ ಅಂತ. ಇನ್ನು ವಿಚಾರ ನೋಡ್ತಾ ಬಂದರೆ ಇಬ್ಬರು ಪತ್ನಿಯರಿದ್ದರು, ಇಬ್ಬರು ಪತ್ನಿಯರಿಗೂ ಮಕ್ಕಳು ಸಹ ಇದ್ದರು. ಆರ್ಥಿಕ ಸಮಸ್ಯೆಯಲ್ಲಿ ಕೂಡ ಕೂತಿದ್ರು. ಇತ್ತೀಚೆಗೆ ರಂಗನಾಯಕ ಸಿನಿಮಾವನ್ನು ಕೂಡ ಮಾಡಿ ಕೈ ಸುಟ್ಕೊಂಡಿದ್ದರು. ಅದರಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಹೊಡೆತವನ್ನು ಕೂಡ ತೆಗೆದುಕೊಂಡಿದ್ದರು. ಅದರಲ್ಲಿ ನಿರ್ದೇಶಕ ಮತ್ತು ನಿರ್ಮಾಣ ಕೂಡ ಮಾಡಿದರು. ಮತ್ತೆ ಸಾಕಷ್ಟು ಸಾಲದ ಸುಳಿಯಲಿದ್ದ ಕಾರಣ ಆಗಿದೆ.